ವಯಸ್ಸು ಶೆಟ್ಟ. ಇದನ್ನು ಗಂಗಾಧರ್ ಅವರು ಕೇಳಿದರು, ಯಾಕೆ ಇಸ್ವಿ ಹೋಗ್ತಾ ಇರೋ ಟೈಮಲ್ಲಿ ಇಸ್ವಿ ಬರೆದಿದ್ರಿ, ಇಸ್ವಿ ಅಲ್ಲ ಅಂತ ಹೇಳಿ. ಕೊನೆ ಘಳಿಗೆಯಲ್ಲಿ ನಮ್ಮ ನಿಲಯದ ಗೆಳೆಯ ಗಡ್ಡ ವಿಜಯ್ ಅವರಿಗೆ ಏಜ್ ಅಂತ ಹಾಕಿ ಅಲ್ಲಿ ಕನ್ಫ್ಯೂಷನ್ನೇ ಬೇಡ ಅಂಥೇಳಿ ಏಜ್ ಅಂತ ಕೂಡ ಹಾಕ್ಸಿದ್ದೀವಿ. 24 ಅದು ವಯಸ್ಸು, ಒಂದು ಉದುರಿಂಗ್ ಹೈಟ್ಸಲ್ಲಿರೋ ವಯಸ್ಸು, ಅದು ಒಬ್ಬ ಹುಡುಗನ ವಯಸ್ಸು. ಅದೇ ಆ ಕಾರಣಕ್ಕಾಗಿಯೇ ಸಂಜಿತ್ ಹೆಗಡೆ ಅವರು ಆ ಪೋರ್ಷನನ್ನು ಅಷ್ಟು ಮುಕ್ಕಿರಿಕೊಂಡು ಹಾಡಿರೋದು, ಹಾರಿಬಲ್ 24. ಆಮೇಲೆ ಆ ಲೈನನ್ನು ಮೊದಲು ಕಂಪೋಸ್ ಮಾಡಿದ್ದು ಹರಿಕೃಷ್ಣ. ಅದನ್ನು ಕೇಳಿದಾಗಲೇ ಒಂದು ಥ್ರಿಲ್ ಆಗಿತ್ತು. ಒಂದು ವಾಕಿಂಗ್ ಮಾಡ್ಕೊಂಡು ಕಂಪೋಸ್ ಮಾಡಿದರು. ಆಚೆ ಕಡೆ ತುಂಬ ಆಷಾಢದ ಗಾಳಿ ಬೀಸ್ತಾ ಇತ್ತು. ಅವ್ರ ವಾಯ್ಸಲ್ಲಿ ಕೇಳೋದೇ ಒಂದು ಸುಖ ಆಗೋಯ್ತು. ಹಾರಿಬಲ್ 24 ಅದು ಹರಿ ಅದನ್ನು ದೂರದಿಂದ ಹಾಡ್ತಿದ್ದಾಗಲೇ ಇದರಲ್ಲಿ ಏನೋ ಇದೆ, ಹರಿ ಏನೋ ಇದೆ. ಅಕ್ಕಪಕ್ಕ ರಂಗಾಯಣ ರಘು ಅವ್ರದ್ದು ಭಾಷೆಯಲ್ಲಿ ಏನೋ ಬರೀಬೇಕು ಅಂತ ಐಡಿಯಾ ಬಂದಿದ್ದು ಮೊದಲು ಅದು ಹುಟ್ಟಿದಾಗ. ಈ ಹಾಡು ಒಂದು ಹಾರಿಬಲ್ 24 ಅನ್ನೋದು ಒಂದು ಲೈನಿಗೆ ಏನೇನೆಲ್ಲ ಸೇರಿಸಬಹುದು ಅಂತ ನಾನು ತುಂಬ ಅದ್ರ ಮೇಲೆ ಕೂತಿದ್ದಾಗ ನನಗೆ ಈಗ ನೆನಪಾಗ್ತಿದೆ. ನಾನು ತುಂಬ ಅಂದರೆ ತುಂಬ ಇಷ್ಟಪಡೋದು ಹುಚ್ಚಿರೋರನ್ನು, ಹುಚ್ಚುತನ. ಈ ಜಯಂತ್ ಕಾಯ್ಕಿಣಿ ಅವರೊಂದು ಕಥೆಯಲ್ಲಿ ಓದಿದ್ದೆ. ಒಬ್ಬ ಹುಚ್ಚ ಬೆಳಗ್ಗೆ ಎದ್ದು ಪೂರ್ವಕ್ಕೆ ಮುಖ ಮಾಡಿ ಸಮುದ್ರ ದಂಡೆಯಲ್ಲಿ ನಿಂತ್ಕೊಂಡು, ಅವ್ರ ಊರು ಗೋಕರ್ಣ, ಆ ಗೋಕರ್ಣದ ಸಮುದ್ರ ದಂಡೆಯಲ್ಲಿ ನಿಂತ್ಕೊಂಡು ಹುಟ್ಟೋ ಸೂರ್ಯಗೆ ಬಾ 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 ಅಂತಿದ್ದಂತೆ. ಒಂದು 7:30-8 ಗಂಟೆಗೆ ಸೂರ್ಯ ಮೇಲ್ಗಡೆ ಬಂದ ತಕ್ಷಣ ಹೊರಟೋಗೋಣಂತೆ. ಸಾಯಂಕಾಲ ಕರೆಕ್ಟಾಗಿ 5:30 ಬರೋಣಂತೆ. ಮುಳುಗೋ ಟೈಮು. ಹೋಗೋ 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 ಅಂತ ಸೂರ್ಯ ಮುಳುಗೋವರೆಗೂ ಬೈತಿದ್ದಂತ ಅವನಿಗೆ. ಇದನ್ನು ಕಥೆಯಾಗಿ ಬರೆದಿದ್ರು. ಎಷ್ಟು ಇಂಟ್ರೆಸ್ಟಿಂಗ್ ಪಾತ್ರ ಅದು ಅಂತ ಅನಿಸಿತ್ತು. ಆಮೇಲೆ ನನಗೊಬ್ಬ ನನ್ನ ಮನೆ ಪಕ್ಕದ ಹುಚ್ಚ ಬೆಳಗ್ಗೆ ಶೂಟಿಂಗ್ಗಳೆಲ್ಲ ಇದ್ದಾಗ 5:15 ಒಂದು ಬೇಕರಿನ ಎಬ್ಬಿಸ್ಬಿಟ್ಟು ಟೀ ಮಾಡಿಸ್ಕೊಂಡು ಕುಡಿದು ಬರೋದು ಅಭ್ಯಾಸ. ಟವೆಲ್ಲು ಬನಿಯನ್ನೆಲ್ಲ ಹೋಗ್ಬಿಡ್ತಾ ಇದ್ದೆ. ಆ ಬೇಕರಿಯಿಂದ ಮನೆಗೆ ಬರೋವರೆಗೂ ಮೈಕೈ ಎಲ್ಲ ಮೊಸರು ಪಾಕೆಟ್ ಕಟ್ಕೊಂಡಿರೋನು. ಅವನು ಒಂಥರ ಬಾಡಿ ಗಾರ್ಡ್ ಥರ ಎಸ್ಕಾರ್ಟ್ ಮಾಡ್ಕೊಂಡು ನನ್ನ ಮನೆಯವ್ರಿಗೆ ಬಿಡೋನು. ಒಂದು ಅಕ್ಷರ ನಾನು ಅವನು ಯಾವತ್ತೂ ಮಾತಾಡಿಲ್ಲ. ಒಂದೂವರೆ ವರ್ಷದ ಸ್ನೇಹ ಹೇಗಿದೆ ಅಂತ ನಾನು ಅವನು ಕೇಳಿಲ್ಲ. ಅವನಿಗೆ ನಾನು ಯಾರು ಅಂತ ಗೊತ್ತಿಲ್ಲ, ನನಗೆ ಅವನು ಯಾರು ಅಂತಲೂ ಗೊತ್ತಿಲ್ಲ. ಸುಮ್ಮನೆ ಮನೆಯವರೆಗೆ ಬರೋನು. ನಾನು ಮನೆ ಒಳಗಡೆ ಹೋದ ತಕ್ಷಣ ಹಿಂಗೆ ಅಂದ್ಬಿಟ್ಟು ಹೊರಟೋಗೋನು. ಅದೊಂದು ಸ್ನೇಹ. ಇದೆಲ್ಲ ನೋಡ್ತಿದ್ದಾಗ ನನಗೆ ಹುಚ್ಚ ಅಂತಿದ್ರು ನನ್ನ ಊರಲ್ಲಿ. ಅದು ನೆನಪಾಯ್ತು. ಅದಕ್ಕೆ ಕಾರಣ ಇದರಲ್ಲಿ ಬರೋ ತುರ್ರು ವೈ ಅನ್ನೋ ಪದ ನನ್ನ ಊರಿನ ಅಲೀಮಾ ಅನ್ನೋ ಹುಚ್ಚ ಕೊಟ್ಟಿದ್ರು. ಆ ಹುಚ್ಚ ಯಾವಾಗಲೂ ಬೀದಿಲಿ ಹೋಗ್ತಾ ಇದ್ದಾಗ ನಾವೆಲ್ಲ ಮಕ್ಕಳು ಹಿಂದೆ ಹೋಗ್ತಾ ಇದ್ವಿ. ಅದು ಎಂಥ ನಿಸ್ಪೃಹವಾದಂಥ ಲೋಕಪ್ರೀತಿ ಇದ್ರೇ ಒಬ್ಬ ಮನುಷ್ಯ ಲೋಕದ ಜೊತೆ ಡಿಟ್ಯಾಚ್ ಆಗೋದು. ಒಂದು ಹುಚ್ಚು ಸುಮ್ಮನೆ ಬರೋದಿಲ್ಲ. ಅವನು ಹೇಳ್ತಾರೆ ಜಾಂಬಾಯ್ ಅಂದ್ಕೊಂಡು ಊರಲ್ಲಿ ಹೋಗೋನು. ಅವನು ಬಂದ ಅಂದರೆ ಮಕ್ಕಳಿಗೆಲ್ಲ ಗೊತ್ತು ಅಲೀಮಾ ಬಂದ ಅಂತ. ನಾನು 2ನೇ ಕ್ಲಾಸು 3ನೇ ಕ್ಲಾಸ್ ಇದ್ದಾಗ ಅವ್ನು ಇಡೀ ದಿವಸ ಸ್ಕೂಲ್ ಶುರು ಆಗೋಕ್ಕೆ ಮುಂಚೆ ಸ್ಕೂಲ್ ಮುಗಿದ ಮೇಲೆ ಅವನ ಜೊತೆ ಕೂತ್ಕೊಳ್ಳೋದು. ಮಕ್ಕಳೆಲ್ಲ ಕೂತ್ಕೋತಿದ್ವಿ. ಅವನು ಇದು 2 ಪದ ಹೇಳ್ತಿದ್ದೆ. ಇನ್ನೊಂದು ಆ್ಯಪ್ ಅನ್ನೋನು. ಅದು ಯಾಕಂತಿದ್ದ ಗೊತ್ತಿಲ್ಲ. ಇಷ್ಟೇ ಅವನಿಗೆ ಬರ್ತಾ ಇದ್ದಿದ್ದು ಲ್ಯಾಂಗ್ವೇಜ್. ಅಥವಾ ಅವನಿಗೆ ತುಂಬ ಕನ್ನಡ ಉರ್ದು ಏನೇನೋ ಕಲ್ತಿದ್ನ ಏನೋ, ಅವನ್ನೆಲ್ಲ ಬಿಟ್ಟು ಇಷ್ಟೇ ಪದಗಳನ್ನು ಹೇಳ್ತಿದ್ದ. ಬಟ್ ಅವ್ನು ಇಡೀ ದಿವಸ ಮಕ್ಕಳು ಅವನ ಜೊತೆಗಿರ್ತಾ ಇದ್ರು. ಯಾವತ್ತೂ ಅವನಿಗೆ ಏನೋ ಚಿಲ್ಲರೆ ಕಾಸು ಬಂದರೆ ಐಸ್ ಕ್ಯಾಂಡಿ ಕೊಡಿಸೋನು ಮಕ್ಕಳಿಗೆ, ಅದಕ್ಕಿರ್ತಾ ಇತ್ತು. ಅವನ್ನ ನೋಡಿದ್ರೆ ಒಂದು ಖುಷಿ ಆಗೋದು. ಅವನ ಜೊತೆ ಸುತ್ತಿ 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 ಊರಲ್ಲಿ ನನಗೂ ಒಂದು ಹೆಸರು ಬಿದ್ದಿತ್ತು. ಸ್ವಲ್ಪ ಭಟ್ರ ಮನೆ ಹುಡುಗ ಆಫ್ ಇದ್ದಾನೆ, ಲೂಸ್ ಇದ್ದಾನೆ ಅಂತ. ನನಗೆ ಒಳಗೊಳಗೆ ಸಂತೋಷ ಆಗೋದು. ಯಾಕೆ ಅಂತ ಇವತ್ತಿಗೂ ಗೊತ್ತಿಲ್ಲ. ನನಗೆ ಯಾರನ್ನ ಸ್ವಲ್ಪ ಸರಿ ಇಲ್ಲ, ನೀವು ತಲೆ ಸರಿ ಇಲ್ಲ ನಿಮ್ಮದು, ನೋಡಿ ಚೆಕ್ ಮಾಡಿಸ್ಕೊಳ್ಳಿ ಅಂತ ಯಾರನ್ನ ಅಂದರೆ ತುಂಬ ಖುಷಿ ಆಗುತ್ತೆ. ನಾವೆಲ್ಲ ಇಲ್ಲೇನು ಸೇರಿದ್ದೀವಿ ಅಥವಾ ನಾವು ಯಾರ್ಯಾರಿಗೆ ಕನೆಕ್ಟ್ ಆಗಿದ್ದೀವಿ, ನಮ್ಮೊಳಗಿನ ಹುಚ್ಚು ಇನ್ನೊಬ್ಬ ವ್ಯಕ್ತಿಯ ಹುಚ್ಚಿಗೆ ಕನೆಕ್ಟ್ ಆದರೆ ಮಾತ್ರ ಅದು ಸ್ನೇಹ. ಇಲ್ಲಾಂದರೆ ಮಿಕ್ಕಿದ್ದೆಲ್ಲ ನಾಟಕ. ಒಂದು ಪರಿಶುದ್ಧವಾದ ಹುಚ್ಚಿದ್ರೇ ಕ್ರಿಯಾಶೀಲವಾಗಿ ಸಿನಿಮಾ ಮಾಡೋಕ್ಕಾಗೋದು, ಒಂದು ಕಲೆನ ಇಷ್ಟಪಡೋಕ್ಕಾಗೋದು. ಯಾಕಂದರೆ ಪ್ರಪಂಚದಲ್ಲಿ ಸಹಸ್ರಾರು ಪ್ರೊಫೆಷನ್ಗಳಿದ್ದಾವೆ. ಈ ಎಂಟರ್ಟೈನ್ಮೆಂಟ್ ಅನ್ನೋ ಪ್ರೊಫೆಷನ್ಗೆ ಯಾಕೆ ಬರ್ತೀವಿ ಅಂದರೆ ಒಳಗಡೆ ಒಂದು ಪ್ಯಾಷನ್, ಒಂದು ಹುಚ್ಚಿರಬೇಕು. ಒಂದು ಸಿನಿಮಾ ಮಾಡಿ ನಾನು ಜನರನ್ನ ನಗಿಸ್ತೀನಿ, ಅಳಿಸ್ತೀನಿ, ಒಂದು ಹಾಡು ಕೇಳಿಸ್ತೀನಿ, ಹೊಡೆದಾಟ ತೆಗಿತೀನಿ, ಒಂದು ಕ್ಲೈಮ್ಯಾಕ್ಸು, ಕಣ್ಣೀರು, ನಗು ಎಲ್ಲ ಬರೆಸ್ತೀನಿ ಅನ್ನೋ ಒಂದು ಧಾರ್ಷ್ಟ್ಯ, ಒಂದು ಖುಷಿ, ಒಂದು ಹುಚ್ಚು ನಮ್ಮಲ್ಲಿ ಇದ್ರೇ ಅದು ನೋಡುಗನಿಗೆ ಕನೆಕ್ಟ್ ಆಗೋದು ಅಂತ ನಾನು ತುಂಬ ಬಲವಾಗಿ ನಂಬಿರೋನು. ಆ ಕಥೆಗಳಲ್ಲಿ, ನಾನು ಕಂಡ ಕಥೆಗಳಲ್ಲಿ ನಾನು ವೈಯಕ್ತಿಕವಾಗಿ
ನೋಡಿರುವಂಥ ಸುಮಾರು ಜನ ಭ್ರಾಂತರಲ್ಲಿ ನಾನು ಆ ಹುಚ್ಚನ್ನು ತುಂಬ ಹತ್ತಿರದಿಂದ ನೋಡಿದ್ದೀನಿ. ಈ ಹಾಡನ್ನು ಅಷ್ಟೊಂದು ಲೋಕನ ತುಂಬ ಪ್ರೀತಿಸೋನೇ ಹುಚ್ಚ ನನಗೆ ಗೊತ್ತಿದ್ದಂಗೆ. ಯಾಕಂದರೆ ಮಿಕ್ಕಿದೆಲ್ಲ ನಾಟಕ, ಸಿಕ್ಕಿದಾಗ ಹಾಯ್ ಹಲೋ ಅನ್ನೋದು, ಹಿಂದ್ಗಡೆ ಅವನು ಹೋದಾಗ ಬೇಜಾರು ಮಾಡ್ಕೊಳ್ಳೋದು, ಇದು ಪ್ರತಿಯೊಬ್ಬರು ಮಾಡೋದೆ. ಬಟ್ ಒಬ್ಬ ಹುಚ್ಚ ಪ್ರತಿಯೊಂದನ್ನು ಹಾಗೇ ನೋಡ್ತಾ ಇರ್ತಾನೆ, ಎಲ್ಲದನ್ನು ಇಷ್ಟದಿಂದ ನೋಡ್ತಿರ್ತಾನೆ ಅವನು. ಬಟ್ ಯಾರ ಜೊತೆಗೆ ಏನು ಮಾತಾಡಲ್ಲ, ಅವನ ಮಾತು ನಮ್ಗೆ ಅರ್ಥ ಆಗಲ್ಲ. ಸೊ ಯಾರ ತಲೆನ ರಿಪೇರಿ ಮಾಡೋಕ್ಕೆ ಸಾಧ್ಯವೋ ಅವನನ್ನು ತಗೊಂಡೋಗಿ ಹುಚ್ಚಾಸ್ಪತ್ರೆಗೆ ಹಾಕಿರ್ತಾರೆ. ಯಾರು ಪ್ರಪಂಚ ತುಂಬ ಪ್ರೀತಿಸ್ತಿರ್ತಾರೆ ಅವ್ರು ಹೊರಗಡೆನೇ ಇರ್ತಾರೆ ಅನ್ನೋ ಥರದ್ದೊಂದು ಗಾದೆ ಕೇಳಿದ್ದೆ. ಆ ಒಂದು ಪ್ರತಿಯೊಬ್ಬ ಭ್ರಾಂತ ವ್ಯಕ್ತಿಗೆ, ಪ್ರತಿಯೊಬ್ಬನಲ್ಲಿ ಇರೋ ಹುಚ್ಚಿಗೆ ಈ ಹಾಡನ್ನು ಅರ್ಪಿಸೋದಕ್ಕೆ ಇಷ್ಟಪಡ್ತೇನೆ. ತಮ್ಮ ಎಲ್ಲರ ಒಂದು ಹುಚ್ಚು ಪ್ರೀತಿ ನಮ್ಮ ಮೇಲೆ ಇರಲಿ ಅಂತ ಇದರ ಬರಹಗಾರನಾಗಿ ನಾನು ಕೋರ್ಕೋತೇನೆ. ನನಗೆ ಸಿಕ್ಕ ಇನ್ನೊಬ್ಬ ಅತಿ ಮುದ್ದಿನ ಹುಚ್ಚ, ಈ ವರ್ಷದ ತುಂಬ ಪ್ರೀತಿಯಿಂದ ನನ್ನ ಹುಚ್ಚು ಕನೆಕ್ಟ್ ಆದಂಥ ವ್ಯಕ್ತಿ ಸುಮುಖ. ವ್ಯಕ್ತಿ ಅನ್ನೋಕ್ಕಾಗಲ್ಲ, ಅವನ ಹುಡುಗ ಅಂತ ಇದರಲ್ಲಿ ಕುಣಿದಿದ್ದಾನೆ. ಹಾರಿಬಲ್ 24 ಅವನ ಮುಖ ನೋಡಿದ ತಕ್ಷಣ ಹುಟ್ಟಿದಂತಹ ಸಾಲು. ಅವನು ವೇದಿಕೆಗೆ ಬಂದೆರಡು ಮಾತಾಡೋದು. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್, ಇದು ಸಿರಿಧಾನ್ಯಗಳ ಸಂಪತ್ತು.